ನಮಸ್ತೆ ಎಲ್ರಿಗೂ. ತುಂಬ ಟೇಸ್ಟಿ ಆ್ಯಂಡ್ ಸಿಂಪಲ್ ಆಗಿರೋ ಬಾದಾಮ್ ಪುರಿ ಮಾಡೋದಕ್ಕೆ ಅಂತ ಹೇಳಿ ನಾನಿವತ್ತು ರೆಡಿ ಮಾಡ್ಕೋತಿದ್ದೀನಿ. ಅದಕ್ಕೆ ಅಂತ ಹೇಳಿ ಒಂದು ಬೌಲ್ಗೆ 1 ಕಪ್ ಆಗೋಷ್ಟು ಮೈದಾ ಹಿಟ್ಟು, ಚಿಟಿಕೆ ಅರಿಶಿನ, ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಇದನ್ನು ಮಿದಿಬೇಕಾಗತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಒಂದು 10 ಮಿನಿಟ್ಸು ನೆನೆಯೋಕ್ಕಿಡೋಣ. ಹಿಟ್ಟು ನೆನೆಯೋಷ್ಟರಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು 1 ಕಪ್ ಆಗೋಷ್ಟು ಸಕ್ಕರೆ, ಸ್ವಲ್ಪ ನೀರು ಹಾಕಿ ಸಕ್ಕರೆ ಪಾಕ ಕೂಡ ರೆಡಿ ಮಾಡಿಟ್ಕೊಳ್ಳೋಣ. ಸಕ್ಕರೆ ಪಾಕ ರೆಡಿ ಆದಮೇಲೆ ಆ ನೆಂದಿರೋ ಹಿಟ್ಟನ್ನು ತೆಗೆದು ಸ್ವಲ್ಪನೇ ಮೈದಾ ಹಿಟ್ಟು ಹಾಕ್ಕೊಂಡು ನೀಟಾಗಿ ಲಟ್ಟಿಸ್ಕೊಂಡು 4 ಭಾಗನ ಈ ಥರ ಮಡಚಿ ರೆಡಿ ಮಾಡಿ ಇಟ್ಕೊಂಡು ಗ್ಯಾಸ್ ಮೇಲೆ ಎಣ್ಣೆ ಇಟ್ಕೊಂಡು ಎಣ್ಣೆ ಕಾದ್ಮೇಲೆ ರೆಡಿ ಮಾಡಿಟ್ಟಿರೋಂಥ ಬಾದಾಮ್ ಪುರಿನ ಹಾಕ್ಕೊಂಡು ಎರಡೂ ಕಡೆ ಕೆಂಪಾಗೋವರೆಗೂ ಚೆನ್ನಾಗಿ ಬೇಯಿಸಿ ಸಕ್ಕರೆ ಪಾಕದಲ್ಲಿ ಹಾಕಿ ಒಂದು 10 ಮಿನಿಟ್ಸು ನೆನೆಯೋಕ್ಕಿಟ್ಟು ನಂತರ ಒಂದು ಪ್ಲೇಟ್ಗೆ ನಾವು ನೆನೆಸಿಟ್ಟಿರೋಂಥ ಬಾದಾಮ್ ಪುರಿನ ಹಾಕಿ ಸರ್ವ್ ಮಾಡೋಕ್ಕೆ ಅಂತ ಹೇಳಿ ಲಾಸ್ಟಲ್ಲಿ ಸ್ವಲ್ಪ ಕೊಬ್ಬರಿ ತುರಿ ಹಾಕಿ ಸರ್ವ್ ಮಾಡಿದ್ರೆ ರುಚಿಯಾಗಿರೋ ಬಾದಾಮ್ ಪುರಿ ರೆಡಿ ಆಗುತ್ತೆ. ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.